ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂತಹ 2030 ಬೀಡಿ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ಈಸ್ಟ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ 25 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆಯೂ ಅಷ್ಟೇ 25 ಫೀಟ್ ರಸ್ತೆ ಸಿಗುತ್ತೆ ತಾರದು. ಇಲ್ಲಿಂದ ನಿಮಗೆ ಜಸ್ಟ್ ನಿಮಗೆ 2.5 ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ, ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಇದು ಬರೋದು ಅಂಜನಾಪುರದಲ್ಲಿ 2030 ಬಿ ಡಿ ಎ ಮನೆ, ಈಸ್ಟ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ. ಮನೆ ಕೂಡ ಅಷ್ಟೇ ನಿಮಗೆ ಒಳಗಡೆ ತುಂಬ ಒಳ್ಳೆ ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ಮನೆ, ನಾವು ನಿಂತು ಕಟ್ಟಿಸ್ಕೊಂಡ್ರೆ ಹೆಂಗೆ ಕಟ್ಟಿಸ್ಕೊತೀವಿ ಆ ಥರ ಇರುತ್ತೆ ಮನೆ. ಬನ್ನಿ ಮನೆ ಒಳಗಡೆ ಹೋಗೋದು ನೋಡಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಬೋಲ್ಡ್ ನೋಡಿಸ್ತಾ ಇದ್ದೀನಿ. ಇಲ್ಲಿ ನೇಮ್ ಬೋಲ್ಡ್ ಹಾಕ್ಸ್ಕೋಬೋದು, ಒಳ್ಳೆ ಮನೆ ಅಂತ ಹೇಳ್ಬೋದು ನೇಮ್ ಬೋಲ್ಡ್ಗೆ. ಹಾಗೆ ಮುಂದ್ಗಡೆ ನೋಡ್ಬೋದು ನಿಮಗೆ ನಿಂತ್ಕೊಳ್ಳೋಕೆ ತುಂಬ ಫೇಸಸ್ ಜಾಗ ಇದೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಬಾಲ್ಕನಿ ಕೂಡ ಬಂದಿದೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು, ನಿಮಗೆ ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟು MS ಅಲ್ಲಿ. ನಿಮಗೆ ಧಾರಾಳವಾಗಿ ಒಂದು ಕಾರು ಆರಾಮಾಗಿ ಒಳಗಡೆ ಆಗುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ನಡೀತದೆ. ಓಕೆ, ಅದೇನು ಪ್ರಾಬ್ಲಮ್ ಇಲ್ಲ, ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಹಾಗೆ ಇಲ್ಲಿ ನೋಡಿ ಬೋರ್ ಬಂದಿದೆ, ಹಾಗೆ ಸಂಪು ಕೂಡ ಬಂದಿದೆ. ಕಾವೇರಿ ಕಲೆಕ್ಷನ್ ಇವರೇ ತಗೊಂಡಿದ್ದಾರೆ ಆಲ್ರೆಡಿ. ನಿಮಗೆ ಮೀಟ್ರ್ ಕೂಡ ಬಂದಿದೆ, ನಿಮಗೆ ಕರೆಂಟ್ ಕೂಡ ಆಲ್ರೆಡಿ ಬಂದಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಗ್ಯಾಸ್. ಓಕೆ, ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸಿ, ನೀವು 2 ರಿಂದ 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಪಾರ್ಕಿಂಗಲ್ಲಿದೆ. ಮೇಲ್ಗಡೆ ಅಷ್ಟೇ ನಿಮಗೆ ಫುಲ್ ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಲೈಟಿಂಗ್ ಆಗಲಿ ಇದಾಗಲಿ. ಇಲ್ಲಿ ಬಂದು ನಿಮಗೆ ಮೀಟ್ರ್ ಬಂದಿದೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ. ತುಂಬ ಫ್ರೀ ಆಗಿದೆ ಜಾಗ, ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಮನೆ ಒಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಬನ್ನಿ ಮಾಡಿ ಮೇಲೆ ಹೋಗಿ ನೋಡಿಸ್ತೀನಿ ನಿಮ್ಗೆ ಹೆಂಗಿದೆ ಮನೆ ಅಂತ. ಒಂದು ಒಳ್ಳೆ ಬ್ಯೂಟಿಫುಲ್ ಮನೆ ಅಂತ ಹೇಳ್ಬೋದು ನಿಮಗೆ. ಓಕೆ, ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. 3 ಅಡಿ ಜಾಗ ಕೊಟ್ಟಿದ್ದಾರೆ ನಮಗೆ. ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ ನಿಮಗೆ, ಬ್ಲ್ಯಾಕ್ ಕಲರ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ವಾಲೆಲ್ಲ ನೋಡ್ಬೋದು ನಿಮಗೆ, ಸೈಡ್ ವಾಲೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸೇ ಹಾಕಿದ್ದಾರೆ ನಿಮಗೆ. ಎಲ್ಲ ಆ್ಯಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಮನೆ ಮುಂದೆ ಕೂಡ ನಿಮಗೆ 5 ಅಡಿ ಜಾಗ ಬಿಟ್ಟಿದ್ದಾರೆ. ಧಾರಾಳವಾಗಿ ಇಬ್ಬರು ನಿಂತ್ಕೊಳ್ಳೋಷ್ಟು ಜಾಗ ಬಂದಿದೆ. ಹಾಗೆ ಮೇಲ್ಗಡೆ ಕೂಡ ನೋಡ್ಬೋದು, POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು ನಿಮಗೆ, ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಡೆವಲಪ್ಮೆಂಟ್ ಏರಿಯಾನೇ, ತುಂಬ ಚೆನ್ನಾಗಿದೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಡೋರ್ ಆಗಲಿ ಸೈಡು ಇದೆಲ್ಲ ವಾಸ್ಗಳೆಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ. ಹಾಗೆ ಒಳಗಡೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಬನ್ನಿ ಮನೆ ಒಳಗಡೆ ನೋಡಿಸ್ತೀನಿ ಹೆಂಗಿದೆ ಅಂತ. ಓಕೆ, ಇದಕ್ಕೆ ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಮನೆ ಬಾಕ್ಲು ಓಪನ್ ಮಾಡ್ತಾರಂಗೆ ನಿಮಗೆ ಹಾಲ್ ಸಿಕ್ಕುತ್ತೆ, ದೊಡ್ಡದಾಗಿ ನೋಡ್ಬೋದು ನಿಮಗೆ. ಮೇಲ್ಗಡೆ ಅಷ್ಟೇ ಸೂಪರಾಗಿ ಮಾಡಿದ್ದಾರೆ ನೋಡಿ. ಇವತ್ತು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಾಂಬಿನೇಷನ್ನು POC ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಜೂಮರೆಲ್ಲ ಹಾಕಿದ್ದಾರೆ. ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ, ಒಳ್ಳೆ ಡಿಸೈನ್ ಯೂಸ್ ಮಾಡಿದ್ದಾರೆ ನಿಮಗೆ. ಒಂದು ಲಕ್ಸುರಿ ಮನೆ ಅಂತ ಹೇಳ್ಬೋದು, ಸಖಾ ಮಾಡಿದ್ದಾರೆ ನೋಡಿ. ಇಲ್ಲಿ ಧಾರಾಳವಾಗಿ ನೀವು ದೊಡ್ಡದಾಗಿ ಸೋಫಾ ಹಾಕೋಬೋದು. ನೀವು ಆರಾಮಾಗಿ 6 ಸೀಟ್ 6 ಜನ ಕೂತ್ಕೊಳ್ಳೋಷ್ಟು ಸೋಫಾ ಹಾಕೋಬೋದು ನಿಮಗೆ. ಹಾಗೆ ಅಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ. ಕೆಳಗಡೆ ಎಲ್ಲ ಕಬೋರ್ಡ್ಗಳು ಬಂದಿದೆ. ಇಂಟರ್ನೆಟ್ ಕಲೆಕ್ಷನ್, ಕೇಬಲ್ ಕಲೆಕ್ಷನ್ ಎಲ್ಲ ಆಗೋಗಿದೆ ನಿಮಗೆ. ಮೇಲ್ಗಡೆ POC ಫಾಲ್ ಸೀಲಿಂಗ್ ಕೂಡ ಅಷ್ಟೇ
ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೊಂದು ಸಿಂಗಲ್ ಸೋಪ್ ಹಾಕೋಬೋದು ನೀವು ಧಾರಾಳವಾಗಿ. ಈ ಮನೇನ ನೋಡೋದಕ್ಕೆ ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕೂ ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ನಿಮಗೆ ಬಂದು ನೋಡ್ರೆ ಗೊತ್ತಾಗುತ್ತೆ ಇದ್ರ ಲುಕ್ ಚೆನ್ನಾಗಿದೆ. ಅಲ್ಲಲ್ಲಿ ನಿಮಗೆ ಗಿಡಗಳ ಥರ ಪಾಟ್ ಕೂಡ ಮಡಗಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಬಂದರೆ ನಮ್ಗೆ ಅಡುಗೆ ಮನೆ ಬಂದಿದೆ. ಇದು ಕೂಡ ನೋಡ್ಬೋದು ನಿಮಗೆ, ಸಾಲಿಡ್ ಇದು ಸಕಾಲ್ ಮಾಡಿದ್ದಾರೆ ನಿಮಗೆ. ಓಕೆ, ಇದು ಬಂದು ನಿಮ್ಗೆ ಅಡುಗೆ ಮನೆ ಆಗಿರುತ್ತೆ. ನಿಮಗೆ ಕಿಚನ್ನು ಎಲ್ ಶೇಪಲ್ಲಿ ಬಂದಿದೆ ದೊಡ್ಡದಾಗಿ. ಕೆಳಗಡೆ ಫುಲ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಲೈಟಿಂಗ್ ಆಗಲಿ ನಿಮಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಬನ್ನಿ ಇಲ್ಲಿ ನೋಡಿಸ್ತೀನಿ. ಇದು ಬಂದು ಸಿಂಕ್ ಬರುತ್ತೆ ನಿಮಗೆ. ಇಲ್ಲಿ ಬಂದು ನಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟು, ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬರುತ್ತೆ. ಇದು ಕೂಡ ನಿಮ್ಗೆ ಸ್ಪಾಟ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಸೈಡ್ ಇದೆಲ್ಲ ಟೈಲ್ಸ್ ಇದು ಮಾಡಿದ್ದಾರೆ. ವಾಟರ್ ಅಂದರೆ ನೀರೇನು ಇತ್ತಂದರೆ ಡೈರೆಕ್ಟಾಗಿ ಇಲ್ಲಿ ಸಿಂಕಿಗೆ ಹೋಗೋ ಥರ ಮಾಡಿದ್ದಾರೆ. ಈ ಕಡೆ ಅಷ್ಟೇ ನಿಮಗೆ ಓವೆನ್ನು ಮಿಕ್ಸಿ ಏನೇನು ಐತಂದರೆ ಇಲ್ಲಿ ಆರಾಮಾಗಿ ಧಾರಾಳವಾಗಿ ಮಡಿಕೋಬೋದು. ಎಲ್ಲದರಲ್ಲೂ ನೋಡಿಸ್ಬಿಡ್ತೀನಿ. ಇದು ಕೂಡ ನಿಮಗೆಲ್ಲ ಸಾಫ್ಟ್ ಕ್ಲೋಸರ್ಸು, ತುಂಬ ಚೆನ್ನಾಗಿ ಮಾಡಿದೆ. ಇದು ಅಷ್ಟೇ ನಿಮಗೆ ಹೈಡ್ರಾಲಿಕ್ಸ್ ಆಗಿ ಬರುತ್ತೆ. ನಿಮಗೆ ಫುಲ್ ವಿಡಿಯೋ ನೋಡಿ. ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ರೇಟು ನಿಮಗೆ. ಹಾಗೆ ಇಲ್ಲೊಂದು ನಮಗೆ ಸಣ್ಣದಾಗಿ ಒಂದು ಪೆನಿಟ್ರಿ ಕೂಡ ಬಂದಿದೆ, ಚಿಕ್ಕದಾಗಿ ಬಾಕ್ಸ್ಗಳು ಮಡಿಕೊಳ್ಳೋಕ್ಕೆ. ಹಾಗೆ ಇಲ್ಲಿ ನಮಗೆ UPS ಪಾಯಿಂಟ್ ಸ್ಟೋರೇಜು. ಇದು ಬಂದು ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಒಳ್ಳೆ ಸೂಪರ್ ಆಗಿರೋ ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು TV ಯೂನಿಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬಂದಿದೆ. ಬೇಕಾದ್ರೆ ಡೈನಿಂಗ್ ಟೇಬಲ್ ಮಡಿಕೋಬೋದು. ಅಲ್ಲಿ ಅಡುಗೆ ಮನೆಯಿಂದ ಇಲ್ಲೇ ಡೈನಿಂಗ್ ಟೇಬಲ್ ಮಡಿಕೋಬೋದು ನೀವು. ಧಾರಾಳವಾಗಿ 4 ಜನ ಕೂತ್ಕೊಂಡು ಊಟ ಮಾಡೋ ಅಷ್ಟು ಜಾಗ ಇದೆ ಡೈನಿಂಗ್ ಟೇಬಲ್ಲು. ಹಾಗೆ ದೇವ್ರ ಮನೆ ಕೂಡ ಅಷ್ಟೇ, ನಿಮಗೆ ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಇದು ಬಂದು ನಿಮಗೆ ಡೋರ್ ಬಂದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಟೀ ಕುಡ್ಡು ಕಾಂಬಿನೇಷನ್ ಮಾಡಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಒಂದು ರೆಸ್ಟ್ ರೂಮ್ ಬರುತ್ತೆ. ಇಲ್ಲಿ ಹ್ಯಾಂಡ್ ಅಂದರೆ ಕೈ ತೊಳಕ್ಕೆ ಸಿಂಕ್ ಬಂದಿದೆ. ಇಲ್ಲೊಂದು ರೆಸ್ಟ್ ರೂಮ್ ಇಲ್ಲಿ ದೊಡ್ಡದಾಗಿ ಇದೆ, ರೆಸ್ಟ್ ರೂಮ್ ಬರುತ್ತೆ. ಈ ಕಾರ್ನರಿಂದ ನೋಡಿಸ್ತೀನಿ ನೋಡಿ, ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ದೇವ್ರ ಮನೆ ಡೈನಿಂಗ್ ಹಾಲು. ಇದು ಬಂದು ಅಡುಗೆ ಮನೆ, ತುಂಬ ಚೆನ್ನಾಗಿದೆ. ಓಕೆ, ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನೋಡಿ, ದೊಡ್ಡದಾಗಿ ವಾಲ್ ಫ್ರೇಮ್ ಕೊಟ್ಟಿದೆ ನಿಮಗೆ. ಬೇಕಂದರೆ ಯಾವುದಾನ ಡಿಸೈನ್ಸ್ ಒಳ್ಳೆ ದೇವ್ರದ್ದಾಗಲಿ, ಇಲ್ಲ ಯಾವುದಾನ ಒಳ್ಳೆ ಡಿಸೈನ್ಸ್ ಪಕ್ಷಿಗಳದೆಲ್ಲ ಯಾವುದಾನ ಡಿಸೈನ್ಸು ವಾಲ್ ಪೇಂಟಿಂಗ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ವಾಲ್ ಪೇಪರ್ ಬೇಕಾದ್ರೂ ಹಾಕೋಬೋದು. ಯುವರ್ ಚಾಯ್ಸ್. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಮೆಟ್ಲಲ್ಲಿ ನಿಮ್ಮ ಹ್ಯಾಂಡಲ್ಗೆ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಸ್ಟಡಿ ಟೇಬಲ್ ಸಿಗುತ್ತೆ. ನಮಗೆ ಯೂಸಲ್ಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತೀನಿ, ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ತುಂಬ ಫೇಸಸ್ ಆಗಿದೆ, ಕಲೆಕ್ಷನ್ ಎಲ್ಲ ಆಗಿದೆ ನೋಡ್ಬೋದು. ಮೇಲ್ಗಡೆನೂ ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಹಾಗೆ ನನ್ನ ಲೆಫ್ಟ್ ಸೈಡ್ ಬಂದರೆ ನೋಡಿ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಬಂದು ಡೋರ್ಗೆ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಟೀ ಕುಡ್ ಡೋರ್ ಮಾಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಅಂದರೆ ಕ್ರ್ಯಾಕರ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಇನ್ಸೈಡ್ ಇರೋದೇನು ಕಾಣಲ್ಲ ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಚೇಂಜ್ ಮಾಡಿದ್ದಾರೆ ಇವರು. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ವುಡನ್ ಪೊಷನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ಅಲ್ಲೆಲ್ಲ ನಿಮಗೆ ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು.
ಹಾಗೆ ಇದು ಕೂಡ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನು ಐತಂದರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದ ನೋಡ್ತೀನಿ. ಈ ಕಡೆ ಬಂದು ನಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಬಂದಿದೆ ಟಿ ವಿ ಯೂನಿಟ್ ಕೂಡ ನಿಮಗೆ. ಬನ್ನಿ ಒಂದ್ಸತಿ ಕಬೋರ್ಡ್ ನೋಡೋಣ. ಇಲ್ಲಿ ಬಂದು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇದು ಕಬೋರ್ಡು. ಇಲ್ಲೂ ಅಷ್ಟೇ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇದು ಕೂಡ ಅಷ್ಟೇ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ನಮಗೆ ವೆಸ್ಟ್ ಸೈಡ್ ಬರುತ್ತೆ ವಿಂಡೋ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ರೆಸ್ಟ್ ರೂಮ್ ಬರುತ್ತೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿಲ್ಲ, ಹಾಕ್ಕೊಡ್ತಾರೆ. ಜಾಗ್ವಾರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಬರುತ್ತೆ ನಿಮಗೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸು, ಆಮೇಲೆ ಒಂದು ಕೋಟ್ ಪೇಂಟಿಂಗ್ ಇರುತ್ತೆ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮ್ಗೆ, ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ ನಿಮಗೆ. ಇದು ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ ರೆಸ್ಟ್ ರೂಮ್ ಕೂಡ ನಿಮಗೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸು, ಆಮೇಲೆ ನಿಮಗೆ ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ನಾನು ರೈಟ್ ಸೈಡ್ ಬಂದರೆ ಈ ಕಡೆ ಇಲ್ಲಿ ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು, ಇದು ಬೇರೆ ಕಾಂಬಿನೇಷನ್ ಮಾಡಿದ್ದಾರೆ, ಬ್ಲೂ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಹೆಡ್ ಪೊಸಿಷನ್ ಕೊಟ್ಟಿದ್ದಾರೆ. ಈ ಕಡೆನೂ ಅಷ್ಟೇ ನಿಮಗೆ ಬೆಳಕು ಗಾಳಿಗೋಸ್ಕರ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ ತವೆನೇ. ಹಾಗೆ ವಾರ್ಡ್ರೋಬ್ ಕೂಡ ಅಷ್ಟೇ ನಿಮಗೆ ಫುಲ್ ಬ್ಲೂ ಕಲರಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಡ್ರೆಸ್ಸಿಂಗ್ ಟೇಬಲ್ ಆಗಲಿ ವಾರ್ಡ್ರೋಬ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಟಿ ವಿ ಯೂನಿಟ್ ಕೂಡ ಬಂದಿದೆ ನಿಮಗೆ ದೊಡ್ಡದಾಗಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. ಧಾರಾಳವಾಗಿ ಇಬ್ಬರು ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಟಪ್ಪನ್ ಗ್ಲಾಸ್ ಕೊಟ್ಟಿದ್ದಾರೆ 3 ಅಡಿ. ಹಾಗೆ ಮನೆ ಸುತ್ತಮುತ್ತ ಈ ಥರ ಇದೆ. ಒಂದು ಡೀಸೆಂಟ್ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ. ಇವಾಗಂತೂ ನೋಡಿರ್ತೀವಲ್ಲ, ಆ ಸಿಟಿ ಕಡೆ ಹೋಗ್ಬಿಟ್ರೆ ಗಜಾಬಿಜಿ ಅಂತ ಇರುತ್ತೆ ಸೌಂಡು. ಗಾಡಿಗಳು ರೋಡ್ ಸೈಡೇ ಗಾಡಿಗಳು ಓಡಾಡ್ತಾ ಇರುತ್ತೆ. ಸೌಂಡು ಮನೇಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಒಳಗಡೆ ಅಷ್ಟು ಸೌಂಡುಗಳು ಇರುತ್ತೆ ಗಾಡಿದು. ಬಾಗಿಲು ಮುಚ್ಕೊಂಡು ಕೂತ್ಕೋಬೇಕು. ಇಲ್ಲ ಆ ಥರ ಏನು ತೊಂದರೆನೇ ಇರೋಲ್ಲ, ನಿಮ್ಮದೇ ಆರಾಮಾಗಿರ್ಬೋದು. ಓಕೆ, ಇದು ಬಂದರೆ ನಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನಿಮಗೆ ನೋಡ್ಬೋದು, ವಾಲ್ ಪೇಂಟಿಂಗ್ ಮಾಡಿದ್ದಾರೆ ನಿಮಗೆ, ಚೆನ್ನಾಗಿ ಮಾಡಿದ್ದಾರೆ. ವಾಲ್ ಪೇಂಟ್ ಕೊಟ್ಟಿದ್ದಾರೆ. ಇಲ್ಲೂ ಫೋಟೋ ಏನಾನ ಹಾಕೊಂತೀನಿ ಅಂದರೆ ಒಳ್ಳೆ ಫೋಟೋಗಳು ಹಾಕೋಬೋದು. ಹಾಗೆ ಫ್ಲವರ್ಸ್, ಹಾಗೂ ಇಲ್ಲೂ ಒಂದು ಟೇಬಲ್ ಥರ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸ್. ಇಲ್ಲೂ ಕೂಡ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಓಕೆ, ನಾವು ಕೆಳಗಡೆ ಏನು ನೋಡಿದ್ವಿ ಸೇಮ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಡಿಸೈನ್ಸು ಅಷ್ಟೇ ನಿಮಗೆ ಸೇಮ್ ಇದೆ, ಒಳ್ಳೆ ಲುಕ್ಕಲ್ಲಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹೆಡ್ ಪೊಸಿಷನ್ ಡಿಸೈನ್ಸ್, ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ ಹೆಡ್ ಹತ್ರ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಿಮಗೆ. ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಸೇಮ್ ಕೆಳಗಡೆ ಏನು ನೋಡಿದ್ವೋ ಅದೇ ಥರ ಇಲ್ಲೂ ನಿಮಗೆ ಮೊಬೈಲು ಲ್ಯಾಪ್ಟಾಪ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನೋಡಿದ್ರೆ ನಿಮಗೆ ದೊಡ್ಡದಾಗಿ ಟಿ ವಿ ಯೂನಿಟ್ ಕೂಡ ಬಂದಿದೆ ನಿಮಗೆ. ಹಾಗೆ ಸೈಡಲ್ಲಿ ನಿಮಗೆ ಇಲ್ಲೂ ಕೂಡ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಎಲ್ಲ ನಿಮಗೆ ಟೀಕ್ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಇದು ಕೂಡ ಹೈಡ್ರಾಲಿಕ್ಸ್ ಆಗಿರುತ್ತೆ. ಇಲ್ಲೂ ಕೂಡ ರೆಸ್ಟ್ ರೂಮು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ಬಂದು ನಮಗೆ ಟೋಟಲ್ ಇದು 3 ರೂಮ್ ಆಯಿತು. ಇವಾಗ 4ನೇ ರೂಮ್ ಅಂದರೆ ಇದು ನಮಗೆ ವಿತೌಟ್ ಕಾಟ್ ಆಗಿರುತ್ತೆ. ಒಳ್ಳೆ ಡಿಸೈನ್ಸ್ ಇದೆ ನೋಡಿ. ನಿಮಗೆ ಬೇಕಂದರೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಯೋಗ ಆ ಥರ ರೂಮ್ ಬೇಕಾದ್ರೂ ಮಾಡ್ಕೊಬೋದು. ಬೇಡ ಅಂದರೆ ಇಲ್ಲೂ ಒಂದು ಕಾಟ್ ಹಾಕೊಂಬಿಡಿ. ಒಂದು ಕಾಟ್ ಹಾಕೊಂಡ್ರೆ ಇದು ಒಂದು ಒಳ್ಳೆಯ ರೂಮ್ ಆಗುತ್ತೆ ನಿಮಗೆ. ಟೋಟಲ್ 4 ರೂಮ್ ಬಂದ್ಬಿಡುತ್ತೆ ನಿಮಗೆ. ಒಳಗಡೆ ಜೂಮರ್ ಆಗಲಿ, POP ಫಾಲ್ ಸೀಲಿಂಗ್ ಆಗಲಿ, ವಾಲ್ ಇದು ಅಷ್ಟೇ ನಿಮಗೆ ವಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ, ಒಳ್ಳೆ ಡಿಸೈನ್ಸಲ್ಲಿ ಮಾಡಿದ್ದಾರೆ.
ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಇದು ಫುಲ್ಲು ಸಖತ್ತಾಗಿದೆ. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ನೀವೆಂತ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಹಾಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ತುಂಬ ಚೆನ್ನಾಗಿದೆ ನಿಮಗೆ. ಇಲ್ಲೇನಂದರೆ ನಿಮಗೆ ವಾಟ್ರ್ ಬಂದಿಲ್ಲ, ಟಿ ವಿ ಒಂದಿಲ್ಲ. ಬೇಕಾದ್ರೆ ಗೆಸ್ಟ್ ರೂಮ್ ಥರ ಮಡಿಕೋಬೋದು ನೀವು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗೂ ಇದೆ ರೂಮ್ ಕೂಡ ನಿಮಗೆ. ಧಾರಾಳವಾಗಿ ನಿಮಗೆ 4 ಬೆಡ್ರೂಮ್ ಬರುವಂಥ ಮನೆ ಆಗಿರುತ್ತೆ ಇದು. 20-30 BD ಮನೆ. ಓಕೆ, ತುಂಬ ಚೆನ್ನಾಗಿದೆ. ಫ್ಲೋರಿಂಗು ಅಷ್ಟೇ ನೋಡಿ, ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು, ಸ್ಕೈ ಲೈಟ್ ಬಿಟ್ಟಿದ್ದಾರೆ ನಿಮಗೆ. ಜೂಮರ್ ಕೂಡ ಹಾಕಿದ್ದಾರೆ ಇಲ್ಲೂ ಕೂಡ ನಿಮಗೆ. ಓಕೆ, ಮೇಲ್ಗಡೆ ಟಾಪ್ ಫ್ಲೋರ್ ಬಂದಿದ್ದೀವಿ ನಾವು. ಓಕೆ, ಮನೆ ಸುತ್ತಮುತ್ತ ಒಂದು ಸತಿ ನೋಡ್ತೀನಿ. ಈ ಕಡೆ ಬನ್ನಿ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ಮೇಲ್ಗಡೆ 1000 ಲೀಟರ್ಸ್ ಇಂಟ್ಯಾಕ್ಟ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೀವು ಧಾರಾಳವಾಗಿ ನೀವು ಸೋಲಾರ್ ಮಡಿಕೋಬೋದು ನೀವು. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ ನೋಡಿ, ಕೆಳಗೆ ಕಾಣಿಸಿದೆ ನೋಡಿ. ಅದೇ 80 ಫೀಟ್ ರೋಡ್, ಅಲ್ಲಿ ಗಾಡಿ ಓಡಾಡ್ತಾಯಿದೆ ನೋಡಿ, ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ. 80 ಫೀಟ್ ರೋಡ್ ಬರುತ್ತೆ ನಿಮಗೆ. ಜಸ್ಟ್ ಅಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಕಾಣಿಸ್ತಾ ಇದೆಯಲ್ಲ, ಬ್ಯಾಕ್ ಸೈಡೇ ನಿಮ್ಗೆ ವಾಜರಾಳ್ ಮೆಟ್ರೋ ಸ್ಟೇಷನ್. ಇಲ್ಲಿಂದ ನಿಮಗೆ ಜಸ್ಟ್ 2.5 ಕಿಲೋಮೀಟರ್ಸ್ ಇರುತ್ತೆ ವಾಜರಾಳ್ ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಒಂದು ಒಳ್ಳೆ ಬ್ಯೂಟಿಫುಲ್ ಏರಿಯಾ ಅಂತ ಇರ್ಬೋದು. ಸೈಲೆಂಟ್ ಏರಿಯಾ ನಿಮಗೆ. ಇನ್ನೂ ಜಾಸ್ತಿ ಮನೆಗಳು ಆಗ್ತಾ ಇದ್ದಾವೆ ಇವಾಗ. ಎಲ್ಲ ಆ ಕಡೆ ತುಂಬೋದ್ರು, ಇವಾಗೆಲ್ಲ ಈ ಕಡೆ ಇಳಿತವ್ರೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮ್ಗೆ ಅಂಜನಾಪುರದಲ್ಲಿ ಬರುತ್ತೆ. 20-30 BD ಮನೆ. ಈಸ್ಟ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ. ಇದು 4 ಬೆಡ್ರೂಮ್ ಇರುವಂಥ ಮನೆ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,69 ಲ್ಯಾಕ್ಸ್ ಹೇಳ್ತಾರೆ. ಅಂದರೆ 1,69,00,000 ಹೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ. 69 ಲಕ್ಷ ಅಂದರೆ ಅಷ್ಟೊಂದು ಇರೋಲ್ಲ. 1,69,00,000 ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಒಂದು ಒಳ್ಳೆ ಮನೆ, BD ಮನೆ ನೋಡ್ತಾ ಇರೋರಿಗೆ ಒಂದು ಡಿಸೆಂಟ್ ಏರಿಯಾದಲ್ಲಿ ಇದು ಒಳ್ಳೆ ಮನೆ ಆಗಿರುತ್ತೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆದರೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ, ಒಂದು ಒಳ್ಳೆ ಮನೆ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ ಒಂದು BD ಮನೆ, ಒಳ್ಳೆ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಅವರು ಕೂಡ ನೋಡಿಸ್ತೀನಿ. ಹಾಗೆ ನಿಮ್ಮಲ್ಲಿ ಮನೆ ತಗೋಬೇಕಂದ್ರೂ ಇಲ್ಲ ಸೇಲ್ ಮಾಡೋ ಮನೆ ಇದ್ದರು ನನಗೆ ಫೋನ್ ಮಾಡಿ. ವೀಡಿಯೋ ಮಾಡಬೇಕಂದ್ರೂ ಬಂದು ವೀಡಿಯೋ ಮಾಡಿಕೊಡ್ತೀನಿ, ಸೇಲ್ ಮಾಡಬೇಕಂದ್ರೆ ಸೇಲ್ ಮಾಡಿಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ಸೈಟ್ ಯಾವುದನ್ನ ಇದ್ದರೂ ನನಗೆ ಕಾಲ್ ಮಾಡಿ, ಅದನ್ನು ಕೂಡ ಮಾಡಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ. ನಿಮ್ಮಲ್ಲಿ ಯಾವುದೇ ಪ್ರಾಪರ್ಟಿಗಳಿದ್ರು ನನ್ನ ಚಾನಲ್ ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಅಂತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.